ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಗತಿಸಿ ಹೋದ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ನಮ್ಮನ್ನು ಕರ್ತನೆ ಜೀವಿತರ ಸಂಖ್ಯೆಯಲ್ಲಿ ಜೀವಿತರ ಪಟ್ಟಿ ನಮ್ಮನ್ನು ನೆನೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಆಗ ಕರ್ತನೆ, ನಾವೀಗ ಸ್ವಲ್ಪ ಮಟ್ಟಿಗೆ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ, ಅದು ಮಾತ್ರವಲ್ಲದೆ ಮತ್ತು ಭಕ್ತರ ಜೀವಿತ ಚರಿತ್ರೆಗಳನ್ನು ಕೂಡ ನಾವೀಗ ಸ್ವಾಮಿ ಧ್ಯಾನ ಮಾಡಲಿಕ್ಕಿದ್ದೇವೆ ಕರ್ತನೆ. ಆಗ ನೀವು ನಮ್ಮೊಟ್ಟಿಗೆ ನೀವು ಮಾತನಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ನಿಮ್ಮ ಪ್ರಿಯ ಭಕ್ತನಾಗಿರುವಂತ ಜಾನ್ ವೆಸ್ಲಿ ಇವರ ಬಗ್ಗೆ ಕರ್ತನೆ ಮಾತಾಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ, ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ಈ ದಿವಸ ನಾವು ಜಾನ್ ವೆಸ್ಲಿ ಎನ್ನುವಂತ ಭಕ್ತರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಜಾನ್ ವೆಸ್ಲಿ ಎನ್ನುವಂಥವರು ಇವರು ಮೆಥಡಿಸ್ಟ್ ಸಭೆಯ ಸಭಾಪಾಲಕರಾಗಿದ್ದರು ಮತ್ತು ಮೆಥಡಿಸ್ಟ್ ಸಭೆಯ ಸಂಸ್ಥಾಪಕರು ಕೂಡ ಆಗಿದ್ರು. ಇವರು ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಯವರು. ಇವರು ಯಾವಾಗ ಜನನ ಆಯ್ತು ಇವರಿಗೆ ಎಂಬುದಾಗಿ ನೋಡೋದಾದ್ರೆ 1703 ಜೂನ್ 28ರಲ್ಲಿ ಇವರಿಗೆ ಜನನ ಆಗಿದೆ. ಇವರ ತಂದೆ ತಾಯಿಗಳ ಹೆಸರು ಸ್ಯಾಮುವೆಲ್ ವೆಸ್ಲಿ ಮತ್ತು ಸುಸನ್ನ ವೆಸ್ಲಿ ಎನ್ನುವ ದಂಪತಿಗಳಿಗೆ ಹುಟ್ಟಿರ್ತಕ್ಕಂಥ ಜಾನ್ ವೆಸ್ಲಿ. ಸ್ಯಾಮುವೆಲ್ ವೆಸ್ಲಿ ಮತ್ತು ಸುಸನ್ನ ವೆಸ್ಲಿ ಎನ್ನುವ ದಂಪತಿಗಳಿಗೆ 19 ಜನ ಮಕ್ಕಳು. 19 ಜನ ಮಕ್ಕಳಲ್ಲಿ 15ನೇ ಮಗನೇ ಈ ಜಾನ್ ವೆಸ್ಲಿ. 19 ಮಕ್ಕಳಲ್ಲಿ 9 ಜನ ಮರಣ ಹೊಂದಿದ್ರಂತ, 10 ಜನ ಮಾತ್ರ ಬದುಕಿದ್ರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತೇವೆ. ಒಂದು ಸಾರಿ ಒಂದು ಜಾನ್ ವೆಸ್ಲಿ ಅವರು 6 ವರ್ಷದ ಮಗು ಇದ್ದಾಗ ಒಂದು ಅಗ್ನಿ ಪ್ರಮಾದದಲ್ಲಿ ಅವರಿಗೆ ಉಂಟಾದಾಗ ದೇವರು ಅವರನ್ನು ಕಾಪಾಡಿದ್ರು. ಅದರಿಂದ ಜಾನ್ ವೆಸ್ಲಿ ಅವರಿಗೆ ಎಷ್ಟೋ ದೇವರ ಒಂದು ಉದ್ದೇಶಗಳ ನನ್ನ ಮೇಲೆ ಇದಾವೆ ಎಂಬುದಾಗಿ ಆತನು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಸೊ ಆಗನಿಂದ ದೇವರ ಮೇಲೆ ಹೆಚ್ಚಾಗಿರ್ತಕ್ಕಂಥ ಭಕ್ತಿಯಾಗಿ ನಡೀಲಿಕ್ಕೆ ಆತನು ತುಂಬಾ ಪ್ರಯಾಸ ಪಡ್ತಿದ್ನು ಎಂಬುದಾಗಿ ಹೇಳ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಜಾನ್ ವೆಸ್ಲಿ ಎನ್ನುವಂತ ಇವರು ತಮ್ಮ ತಂದೆ ಕೂಡ ಆಂಗ್ಲಿಕನ್ ಸಭೆಯ ಸಭಾಪಾಲಕರಾಗಿದ್ರು ಅವರು. ಸೊ ಮತ್ತೆ ತನ್ನ ತಾಯಿ ಕೂಡ, ಜಾನ್ ವೆಸ್ಲಿ ಅವರ ತಾಯಿ ಕೂಡ ತನ್ನ ಮಕ್ಕಳನ್ನು ಎಷ್ಟೋ ಚೆನ್ನಾಗಿ ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕೆಂಬುದಾಗಿ ಪ್ರತಿನಿತ್ಯವೂ ಕೂಡ ತಮ್ಮ ಮಕ್ಕಳ ಬಗ್ಗೆ ದೇವರ ಹತ್ತಿರ ಪ್ರಾರ್ಥನೆ ಮಾಡಿ ಮಕ್ಕಳೆಲ್ಲರನ್ನು ಕೂಡ ದೇವರ ಭಯಭಕ್ತಿಯಲ್ಲಿ ನಡೆಸುವಂತ ಒಬ್ಬ ಸ್ತ್ರೀ ಯಾರಂತಂದ್ರೆ ಸುಸನ್ನ ವೆಸ್ಲಿ ಅವರು. ಸೊ ಈತನು ನಂತರದಲ್ಲಿ ಒಂದು 15ನೇ ವರ್ಷಕ್ಕೆ ಬಂದ ಮೇಲೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇವರು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಲ್ಲಿ ಸೇರಿಕೊಂಡ ಮೇಲೆ 23ನೇ ವರ್ಷಕ್ಕೆ MA ಮುಗಿಸಿಕೊಂಡು ಲ್ಯಾಟಿನ್, ಗ್ರೀಕು, ಇಬ್ರು ಭಾಷೆ, ಫ್ರೆಂಚ್ ಭಾಷೆ, ಸೊ ಈ ರೀತಿಯಾಗಿ ಒಂದು 10 ಭಾಷೆಗಳನ್ನು ಅವರು ಕಲ್ತ್ಕೊಂಡ್ರಂತವು. ಸುಮಾರು ಒಂದು ಹೆಚ್ಚು ಕಡಿಮೆ 10 ಭಾಷೆಗಳನ್ನು ಕೂಡ ಅವರು ಕಲ್ತುಕೊಂಡು ನಂತರದಲ್ಲಿ ತಮ್ಮನ್ನು ತಾವೇ ದೇವರಿಗೆ ಸಮರ್ಪಣೆ ಅವರು ಮಾಡಿಕೊಂಡ್ರಂತ. ಸೊ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊ ಇವರು ಏನಂತಂದ್ರೆ
ಒಂದು ಧರ್ಮನಿಷ್ಠ ಕ್ರೈಸ್ತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಜಾನ್ ವೆಸ್ಲಿ ಅವರು. ಸೊ ತಂದೆ ಒಬ್ಬ ಸಭಾಪಾಲಕರಾಗಿದ್ದರು, ತಾಯಿ ಕೂಡ ತುಂಬಾ ಭಯಭಕ್ತಿ ಆಗಿರ್ತಕ್ಕಂಥ ಸ್ತ್ರೀ. ಸೊ ಅಂತವರ ಮಧ್ಯದಲ್ಲಿ ಬೆಳೆದಿರತಕ್ಕಂಥ ವ್ಯಕ್ತಿಯೇ ಈ ಜಾನ್ ವೆಸ್ಲಿ. ಇವರು ತುಂಬಾ ಭಯಭಕ್ತಿ ಇದ್ದಂತ ಒಬ್ಬ ವ್ಯಕ್ತಿ ಕೂಡ ಆಗಿದ್ರು. ನಂತರದಲ್ಲಿ ಇವರಿಗೆ ಒಂದು ಅಗ್ನಿ ಪ್ರಮಾದದಲ್ಲಿ ಕೂಡ ಕೂದಲೆಳೆ ಅಂತರದಲ್ಲಿ ಇವರು ಪಾರಾದ ಮೇಲೆ ಇವರ ಒಂದು ಜೀವಿತದ ಮೇಲೆ ತುಂಬಾ ಒಂದು ಪ್ರಭಾವ ಬೀರಿತು ದೇವರ ಕಡೆಗೆ ತಿರುಗಿಕೊಳ್ಳಿಕ್ಕೆ. ಸೊ ಆಗ್ಲಿಂದಲೇ ಅವರು ದೇವರ ಸೇವೆಗೆ ನಾನು ಹೋಗ್ಬೇಕು, ದೇವರ ಸೇವೆ ಮಾಡ್ಬೇಕೆಂಬುದಾಗಿ ಅವರು ತುಂಬಾ ನಿರ್ಧಾರ ಮಾಡಿದ್ರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಇವರು ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದುವ ಸಂದರ್ಭದಲ್ಲಿ ಇವರು ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರವನ್ನು ಅಧ್ಯಯನ ಮಾಡ್ತಿದ್ರಂತೆ. ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರ ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಅದೇ ಒಂದು ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಇವ್ರದೇ ಒಂದು ಹೋಲಿ ಒಂದು ಕ್ಲಬ್, ಅಂದ್ರೆ ಒಂದು ಗುಂಪನ್ನು ಇವರು ರಚನೆ ಮಾಡ್ಕೊಂಡ್ರಂತೆ. ಹೋಲಿ ಕ್ಲಬ್ ಅನ್ನುವಂತ ಒಂದು ಗುಂಪು ರಚನೆ ಮಾಡಿಕೊಂಡ ಮೇಲೆ ಆ ಒಂದು ಗುಂಪಿನಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಶಿಸ್ತು, ಒಂದು ಪ್ರಾರ್ಥನೆ, ಧರ್ಮ ಗ್ರಂಥದ ಅಧ್ಯಯನಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಆ ಒಂದು ಹೋಲಿ ಗುಂಪು ಮಾಡ್ತಾ ಅಲ್ಲೇ ಬರ್ತಿದ್ರಂತಲ್ಲಿ. ನಂತರದಲ್ಲಿ ಈ ಒಂದು ಗುಂಪನ್ನು ನೋಡಿರ್ತಕ್ಕಂಥ ಇತರೆ ವ್ಯಕ್ತಿಗಳು, ಇತರೆ ವಿದ್ಯಾರ್ಥಿಗಳು ಕೂಡ ಇವರನ್ನು ತುಂಬಾ ಅಪಹಾಸ್ಯ ಮಾಡ್ತಿದ್ರಂತೆ. ಇವರೇನು ಈ ರೀತಿಯಲ್ಲಿ ಇದು ಏನು ಗುಂಪು ಕಟ್ಟಿಕೊಂಡು ಒಂದು ತುಂಬಾ ಶಿಸ್ತಾಗಿರ್ತಾರೆ, ಇವರು ತುಂಬಾ ಪ್ರಾರ್ಥನೆ ಮಾಡ್ತಿರ್ತಾರ, ಆಗಾಗ ಬೈಬಲನ್ನು ಓದ್ತಿರ್ತಾರೆ ಎಂಬ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಿದ್ರಂತೆ ಇವರು. ಸೊ ಇವ್ರು ಯಾವಾಗಲೂ ಕೂಡ ಜಾನ್ ವೆಸ್ಲಿ ಅವರು ಒಂದು ಗುಂಪು, ಒಂದು ಹೋಲಿ ಕ್ಲಬ್ ಹೆಂಗಿತ್ತಂತಂದ್ರೆ ನಂಬಿಕೆ ಕ್ರಮಬದ್ಧವಾಗಿರ್ತಕ್ಕಂಥ ವಿಧಾನದಿಂದ ಇವರು ನಡೆಸಿದ್ರಂತ. ನಡೆಯುವುದ್ರಿಂದಲೇ ಇವ್ರನ್ನ ಏನಂತ ಕರಿತಿದ್ರಂತಂದ್ರೆ ಮೆಥೋಡಿಸ್ಟ್ಗಳು ಎಂಬುದಾಗಿ ಕರಿತಿದ್ರಂತ. ಇವರು ಮೆಥೋಡಿಸ್ಟ್ಗಳು ಎಂಬುದಾಗಿ. ಸೊ ಈ ಮೆಥೋಡಿಸ್ಟ್ಗಳ ಏನೋ ಒಂದು ಹೆಸರಿನಿಂದ ಅಡ್ಡ ಹೆಸರಾಗಿ ಅಂತಿಮವಾಗಿ ಮೆಥೋಡಿಸ್ಟ್ ಚಳವಳಿ ಎಂಬುದಾಗಿ ಹೆಸರು ಉಂಟಾಯ್ತಂತ. ನನಗೊಂದ್ಸರಿ ನಮ್ಮ ನವನೀತ್ ಕುಮಾರ್ ಐನವರು ಹೇಳ್ತಿದ್ರು, ಮೆಥೋಡಿಸ್ಟ್ ಅನ್ನುವಂಥ ಪದ ಹೇಗೆ ಬಂತು ಎಂಬುದಾಗಿ ಅವರು ಒಂದು ಪ್ರಶ್ನೆ ಮಾಡಿ ಅವರು ಅದಕ್ಕೆ ಉತ್ತರ ಕೊಟ್ಟರು. ಅಂದ್ರೆ ಜಾನ್ ವೆಸ್ಲಿ ಅನ್ನುವಂಥ ಭಕ್ತರು ತುಂಬಾ ಕ್ರಮಬದ್ಧವಾಗಿರ್ತಕ್ಕಂಥ ಆರಾಧನೆ, ಕ್ರಮಬದ್ಧವಾಗಿರ್ತಕ್ಕಂಥ ಸೇವೆ, ಮೆಥಾಡಿಕ್ ಆಗಿ ಅವರು ಮಾಡೋದ್ರಿಂದಲೇ ಮೆಥೋಡಿಸ್ಟ್ ಅನ್ನುವಂಥ ಒಂದು ಸಭೆ ಸ್ಥಾಪನೆ ಆಯಿತು, ಒಂದು ಹೆಸರು ಬಂತು ಎಂಬುದಾಗಿ ಅಯ್ಯವರು ಹೇಳಿದ್ದು ಕೂಡ ನನಗೆ ನೆನಪಿಗೆ ಬಂತು. ಸೊ ಈ ರೀತಿಯಲ್ಲಿ ಏನಂತಂದ್ರೆ ತುಂಬಾ ನಂಬಿಗಸ್ತಿಕೆಯಿಂದ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಆರಾಧನೆಯಿಂದ ಇವರು ಮಾಡೋದ್ರಿಂದ ಇವರಿಗೆ ಮೆಥೋಡಿಸ್ಟ್ಗಳು ಎಂಬುದಾಗಿ ಹೆಸರಿನಿಂದ ಕೊನೆಗೆ ಮೆಥೋಡಿಸ್ಟ್ ಆಗಿ ಒಂದು ಹೆಸರು ಬಂತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಸೇವಕರು ಜಾನ್ ವೆಸ್ಲಿ ಅನ್ನುವಂಥ ಸೇವಕರು ಎಷ್ಟೊಂದು ಪ್ರಯಾಸಪಟ್ಟು ಸೇವೆ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವುದಾದ್ರೆ ತುಂಬಾ ಬಹಳ ಸೇವೆ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಸೇವೆ ಮಾಡಿದ್ದಾರೆ. ಇವರು ಎಷ್ಟರ ಮಟ್ಟಿಗೆ ಪ್ರಯಾಸ ಪಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಸೇವೆ ಮಾಡಿದ್ದಾರೆ ಎಂಬುದಾಗಿ ನಾವು ನೋಡುವುದಾದ್ರೆ ದೇವರ ಸೇವೆ ನಿಮಿತ್ತವಾಗಿ 2,50,000 ಮೈಲುಗಳು ಕುದುರೆ ಮೇಲೆ ಪ್ರಯಾಣ ಮಾಡಿ ಸುವಾರ್ತೆಯನ್ನು ಸಾರಿದರಂತೆ. ದೇವರ ಸೇವೆ ನಿಮಿತ್ತವಾಗಿ ಕುದುರೆ ಮೇಲೆ 2,50,000 ಮೈಲುಗಳನ್ನು ಪ್ರಯಾಣಿಸಿ ಸುವಾರ್ತೆಯನ್ನು ಸಾರಿದರಂತೆ. ನಂತರದಲ್ಲಿ ಇವರು ವರ್ಷಕ್ಕೆ 5,000 ಸಾರಿ ಪ್ರಸಂಗ ಮಾಡಿದಾರಂತೆ. ಒಂದು ವರ್ಷಕ್ಕೆ 5,000 ಸಾರಿ ಪ್ರಸಂಗ ಮಾಡಿದ್ದಾರೆ. ಇವರು 40,000 ಪ್ರಸಂಗಗಳನ್ನು ಬರೆದು ಸಿದ್ಧ ಮಾಡಿಕೊಂಡಿದ್ದಾರಂತೆ. 40,000 ಪ್ರಸಂಗಗಳನ್ನು ಬರೆದು ಸಿದ್ಧ ಮಾಡಿಕೊಂಡಿದ್ದಾರಂತೆ. ನಂತರದಲ್ಲಿ ತನ್ನ 83ನೇ ವಯಸ್ಸಿನಲ್ಲಿ 13 ಗಂಟೆಗಳ ಕಾಲ ಹೆಚ್ಚು ಕೂಡ ಬರೀತಿದ್ರಂತೆ.
13 ಗಂಟೆಗಳ ಕಾಲ ಹೆಚ್ಚು ಬರೆದಿದ್ರಂತ. ಕೊನೆಯ ಒಂದು 86ನೇ ವಯಸ್ಸಿನಲ್ಲಿ, ತನ್ನ 86ನೇ ವಯಸ್ಸಿನಲ್ಲಿ 2 ಸಾರಿ ಪ್ರಸಂಗ ಮಾಡ್ತಿದ್ರಂತ. 2 ಸಾರಿ ಪ್ರಸಂಗ ಮಾಡಿದ್ರು. ಅಂದ್ರೆ 86ನೇ ವಯಸ್ಸಿನಲ್ಲಿ ಅವರು ಲೋಕವನ್ನು ಅವರು ಬಿಟ್ಟೋದ್ರು. ಅದನ್ನ ನಾನು ನಿಮ್ಗೆ ನಂತರದಲ್ಲಿ ಹೇಳ್ತೇನೆ. ನಂತರದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಈ ಜಾನ್ ವೆಸ್ಲೆ. ಸೊ ಈ ರೀತಿಯಲ್ಲಿ ದೇವರಿಗೋಸ್ಕರವಾಗಿ, ದೇವರ ಸೇವೆ ಮಾಡುವುದಕ್ಕಾಗಿ ಇಂಗ್ಲೆಂಡ್ನಲ್ಲೇ ಸ್ಟಾರ್ಟ್ ಮಾಡಿರ್ತಕ್ಕಂಥ ಈ ವ್ಯಕ್ತಿ ನಂತರದಲ್ಲಿ ಇಡೀ ಪ್ರಪಂಚಕ್ಕೆಲ್ಲ ಮೆಥೋಡಿಸ್ಟ್ ಅನ್ನುವಂತ ಸಭೆಯನ್ನು ಕೂಡ ಇವರು ಸ್ಥಾಪನೆ ಕೂಡ ಮಾಡಿದ್ರು. ಸೊ ಭಾರತ ದೇಶದಲ್ಲೂ ಕೂಡ, ಕರ್ನಾಟಕದಲ್ಲೂ ಕೂಡ ಮೆಥೋಡಿಸ್ಟ್ ಅನ್ನುವಂತ ಸಭೆ ಕೂಡ ತುಂಬಾ ಕೆಲವು ಜಿಲ್ಲೆಗಳಲ್ಲಿ ಪ್ರಬಲವಾಗಿ ಸೇವೆ ಕೂಡ ಮಾಡ್ತಾ ಇದೆ. ಸೊ ಈ ರೀತಿಯಾಗಿ ಇವರು ಸೇವೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಒಂದ್ಸಾರಿ ಸೇವೆ ಸಂದರ್ಭದಲ್ಲಿ ಒಬ್ಬ ಸ್ತ್ರೀ ಬಂದು ಇವರನ್ನೊಂದು ಪ್ರಶ್ನೆ ಮಾಡಿದ್ರು. ಅದೇನು ಪ್ರಶ್ನೆ ಎಂಬುದಾಗಿ ನಾವು ನೋಡುವುದಾದ್ರೆ, ಒಂದು ಪ್ರಶ್ನೆ, ಜಾನ್ ವೆಸ್ಲೆ ಅಯ್ಯನವರೇ, ನೀವು ದೊಡ್ಡ ಒಂದು ಸಭೆಯ ಸಂಸ್ಥಾಪಕರು, ನೀವು ಮೆಥೋಡಿಸ್ಟ್ ಅನ್ನುವಂತ ಒಂದು ಸಭೆಯ ನೀವು ಸಂಸ್ಥಾಪಕರು ನೀವು. ಆದ್ರೆ ನೀವು ಒಂದು ದಿನ, ಅಂದ್ರೆ ನಾಳೆ ನೀವು ರಾತ್ರಿ 12 ಗಂಟೆಗೆ ನೀವು ಮರಣಿಸಿದ್ರೆ, ಮರಣನವಂತ ಬಂದ್ರೆ ಉಳಿದ ಸಮಯದಲ್ಲಿ ನೀವೇನು ಮಾಡ್ತೀರಿ ಎಂಬುದಾಗಿ ಒಬ್ಬ ಸ್ತ್ರೀ ಬಂದು ಪ್ರಶ್ನೆ ಮಾಡಿದ್ರಂತ. ನಾಳೆ 12 ಗಂಟೆಗೆ ರಾತ್ರಿಯಲ್ಲಿ ನೀವು, ನಿಮಗೆ ಮರಣ ಬಂದ್ರೆ ಉಳಿದ ಸಮಯದಲ್ಲಿ ನೀವೇನು ಮಾಡ್ತೀರಿ ಎಂಬುದಾಗಿ ಪ್ರಶ್ನೆ ಮಾಡಿದರೆ, ಆವಾಗ ಅಯ್ಯನವರು ಆ ಸ್ತ್ರೀಗೆ ಉತ್ತರ ಕೊಟ್ಟಂತ. ಏನಂತಂದ್ರೆ ತುಂಬಾ ಸರಳವಾಗಿ ಉತ್ತರ ಕೊಟ್ಟಂತ. ಏನಂತಂದ್ರೆ, ನಾನು ರಾತ್ರಿ 12 ಗಂಟೆಗೆ ನಾನು ಸಾಯ್ತೇನೆ ಎಂಬುದಾಗಿ ನನಗೆ ಗೊತ್ತಾದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ನಾನು ಏನೇನು ಕೆಲಸಗಳನ್ನು ಮಾಡ್ಕೊಳ್ಬೇಕು ಅವೆಲ್ಲವುಗಳನ್ನು ಕೂಡ ಮುಂದಾಗಿ ನಾನು ನಿರ್ಣಯಿಸಿಕೊಳ್ತೇನೆ. ಅದೇನಂತಂದ್ರೆ, ಈ ದಿನ ಸಾಯಂಕಾಲ ಒಂದು ಪ್ರಾಂತ್ಯಕ್ಕೆ ಹೋಗಿ ನಾನು ಸುವಾರ್ತೆ ಸಾರಬೇಕು. ಮುಖ್ಯವಾಗಿ ಈ ದಿನ ನಾನು ಸಾಯಂಕಾಲ ಒಂದು ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆ ಸಾರಬೇಕು. ನಾಳೆ ಬೆಳಿಗ್ಗೆ ಮತ್ತೆ ನಾನು 4 ಗಂಟೆಗೆ ಎದ್ದು ಮತ್ತೆ ನಾನು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸೇವೆಗೆ ಹೋಗ್ಬೇಕು. ಮಧ್ಯಾಹ್ನ ಸಮಯದಲ್ಲಿ ಟ್ಯೂಕಿಸ್ಬರಿ ಎನ್ನುವಂತ ಒಂದು ಪ್ರಾಂತ್ಯದಲ್ಲಿ ನಾನು ಪ್ರಸಂಗ ಮಾಡಬೇಕು. ಮತ್ತೆ ನಾಳೆ ಸಾಯಂಕಾಲದಲ್ಲಿ ಒಂದು ಕಮಿಟಿ ಇದೆ, ಆ ಕಮಿಟಿಗೆ ನಾನು ಹೋಗಿ ಆ ಕಮಿಟಿಯನ್ನು ಕೂಡ ನಾನು ನೋಡ್ಕೊಳ್ಬೇಕು. ನಂತರದಲ್ಲಿ ಮತ್ತೆ ಅದನ್ನು ಮುಗಿಸ್ಕೊಂಡು ಮಾರ್ಟಿನ್ ರವರ ಮನೆಗೆ ಹೋಗಿ ನಾನು ಅಲ್ಲಿಗೆ ಹೋಗಿ ಕೆಲವು ಜನರನ್ನು ನಾನು ಮಾತಾಡಿಸ್ಕೊಂಡು ಬರಬೇಕು. ನಂತರದಲ್ಲಿ ರಾತ್ರಿ 10ಕ್ಕೆ ನನ್ನ ಕೋಣೆಗೆ ನಾನು ಹೋಗುತ್ತೇನೆ ಮತ್ತು ಮಂಚದಲ್ಲಿ ನಾನು ವಿಶ್ರಮಿಸಿಕೊಳ್ಳುತ್ತೇನೆ. ರಾತ್ರಿ 12 ಗಂಟೆ ಆಯ್ತಾ, ಆಗಿದ ತಕ್ಷಣವಾಗಿ ನಾನು ಕಣ್ಣು ಮುಚ್ಚುತ್ತೇನೆ. ಕಣ್ಣು ಮುಚ್ಚಿದ ಮೇಲೆ ನಾನು ಮಹಿಮೆಯ ಲೋಕದಲ್ಲಿ ನಾನು ಪರಲೋಕವನ್ನು ಕೂಡ ನಾನು ನೋಡ್ತೇನೆ ಎಂಬುದಾಗಿ ನಿಶ್ಚಯವಾಗಿ ಒಂದು ಸ್ತ್ರೀಗೆ ಉತ್ತರ ಇವರು ಕೊಟ್ರು. ಸೊ ಹಾಗಾಗಿ ಇವರು ಯಾವಾಗಲೂ ಕೂಡ ಬಿಜಿ ಶೆಡ್ಯೂಲ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಜಾನ್ ವೆಸ್ಲೆ ಅಯ್ಯನವರು. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವರು ಯಾವಾಗಲೂ ಕೂಡ ಒಂದು ಪ್ರಾರ್ಥನೆ ಮಾಡ್ತಿದ್ರಂತ. ಅದೇನು ಪ್ರಾರ್ಥನೆ ಅಂತಂತಂದ್ರೆ, ದೇವರೇ, ಅಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳು ನನ್ನ ಸಮೀಪಕ್ಕೆ ಬರಕೂಡದು, ಅಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳಿಂದ ನಾನು ದೂರವಾಗಿರ್ಬೇಕು ಎಂಬುದಾಗಿ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡೋರಂತ. ಅದಕ್ಕಾಗಿ ಇವರ ಒಂದು ಸೇವೆಗೆ ಅನುಗುಣವಾಗಿ ಒಂದು ಬೈಬಲ್ನಲ್ಲಿ ಒಂದು ಆಧಾರ ವಚನ ಕೂಡ ಇವರಿಗೆ ಕೊಡಲ್ಪಟ್ಟಿದೆ. ಏನಂತಂದ್ರೆ 1 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 1 ಪೇತ್ರ 1ನೇ ಅಧ್ಯಾಯ 15 ಮತ್ತು 16ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಇವರು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡೋರು. ಅದಕ್ಕೆ ತಕ್ಕ ಹಾಗೆ ಇವ್ರಿಗೊಂದು ಆಧಾರ ವಚನ ಹೀಗೆ ಬರೆಯಲ್ಪಟ್ಟಿದೆ. ಏನಂತಂದ್ರೆ, ನಿಮ್ಮನ್ನು ಕರೆದಾತನ ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆಯಲ್ಲ. ಸೊ ಈ ರೀತಿಯಾಗಿ ಏನಂದ್ರೆ, ತುಂಬಾ ಪರಿಶುದ್ಧವಾಗಿರ್ತಕ್ಕಂಥ ಜೀವಿತವನ್ನು ನಾನು ಜೀವಿಸಬೇಕು. ಅಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳು, ಅಪವಿತ್ರವಾಗಿರ್ತಕ್ಕಂಥ ಪದ್ಧತಿಗಳು ನನ್ನ ಸಮೀಪಕ್ಕೆ ಬರಬಾರದು ಎನ್ನುವ ಒಂದು ಅಭಿಪ್ರಾಯದಿಂದ ಇವರು ಈ ರೀತಿಯಲ್ಲಿ ಸೇವೆ ಮಾಡ್ತಿದ್ರಂತ. ಹಾಗಾಗಿ ಇವರ ಒಂದು ಮಿಷನರಿ ಜೀವಿತಕ್ಕೆ ಆ ಒಂದು
ಆಧಾರ ವಚನ ಬಹಳ ತುಂಬಾ ಚೆನ್ನಾಗಿ ಸೇರಿಸಿದ್ದಾರೆ ನೋಡಿ. ಏನಂತಂದ್ರೆ, ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೂ ನೀವೂ ಕೂಡ ಪರಿಶುದ್ಧರಾಗಿರ್ಬೇಕು ಎಂಬುದಾಗಿ, ಇದಕ್ಕೆ ತಕ್ಕಂತೆ ನಿಮ್ಮ ನಡವಳಿಕೆಯಲ್ಲ ಪರಿಶುದ್ಧರಾಗಿರಿ, ನಾನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ಪರಿಶುದ್ಧವಾಗಿರಬೇಕು ಎಂಬುದಾಗಿ ಬರೆದಿದೆ ಇಲ್ಲ ಎಂಬುದಾಗಿ. ಸೊ ಹಾಗಾಗಿ ಈ ವಚನವನ್ನು ಆಧಾರ ಮಾಡಿಕೊಂಡು ಜಾನ್ ವೆಸ್ಲಿ ಐನವರು ಯಾವಾಗಲೂ ಕೂಡ ಪರಿಶುದ್ಧತೆಯಿಂದ ಭಕ್ತಿಪೂರ್ವಕವಾಗಿ ಪವಿತ್ರತೆಯಿಂದ ಇವುಗಳನ್ನು ಆಧಾರ ಮಾಡಿಕೊಂಡು, ಭಕ್ತಿಯನ್ನು ಆಧಾರ ಮಾಡಿಕೊಂಡು, ಪರಿಶುದ್ಧತೆಯನ್ನು ಆಧಾರ ಮಾಡಿಕೊಂಡು ಯಾವಾಗಲೂ ಕೂಡ ತಮ್ಮ ಜೀವಿತದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದರು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ, ಈ ರೀತಿಯಾಗಿ ಏನಂತಂದ್ರೆ ಜಾನ್ ವೆಸ್ಲಿ ಐನವರು ತುಂಬಾ ಪ್ರಯಾಸದಿಂದ ಅವರು ಸಭೆಯನ್ನು ಕೂಡ ಕಟ್ಟಿದ್ದಾರೆ, ಅವ್ರ ಸೇವೆಯನ್ನು ಕೂಡ ಮಾಡಿದ್ದಾರೆ. ಒಂದು ಸಾರಿ ಲಂಡನ್ ನಲ್ಲಿ ಒಂದು ಮೀಟಿಂಗ್ ನಡೀತಂತೆ. ಲಂಡನ್ ನಲ್ಲಿ ಒಂದು ಮೀಟಿಂಗ್ ನಡೆದಾಗ, ಅಂದ್ರೆ ಇವರಿಗೆ ಸಾಮಾಜಿಕ ಪರವಾಗಿ ಕೂಡ ಇವ್ರಿಗೆ ಎಂತಹ ಒಂದು ಕಾಳಜಿ ಇದೆ ಎಂಬುದಾಗಿ ಕೂಡ ಆ ಒಂದು ಉದಾಹರಣೆಯನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಇದು ನೈಜವಾಗಿರ್ತಕ್ಕಂಥ ಘಟನೆ. ಭಕ್ತನಾಗಿರ್ತಕ್ಕಂಥ ಜಾನ್ ವೆಸ್ಲಿ ಇವರು ಬೋಧಕರು. ಇವರು ಲಂಡನ್ ಪಟ್ಟಣದಲ್ಲಿ ಒಂದು ದೊಡ್ಡ ಸಭೆಯಲ್ಲಿ ಪ್ರಸಂಗ ಮಾಡುವಾಗ, ಚಳಿ ಇದ್ದಂತಹ ಸಮಯದಲ್ಲಿ ಒಬ್ಬ ಸಾಹುಕಾರ ವ್ಯಕ್ತಿ ಇವರು ಚಳಿಯಿಂದ ತೊಂದರೆ ಪಡಬಾರದೆಂದು ಇವರಿಗೆ ಒಂದು ಬೆಲೆ ಬಾಳುವಂತ ಉಣ್ಣೆಯ ಓವರ್ ಕೋಟ್, ಅಂದ್ರೆ ಚಳಿ ಕೋಟ್ ಅಥವಾ ಉಲಾನ್ ಕೋಟನ್ನು ಕೋಟ್ನಂತ ಇವರು ಹಾಕಿಕೊಂಡು ವೆಸ್ಲಿ ಬೋಧಕರು ಆಧ್ಯಾತ್ಮಿಕ ಪ್ರಸಂಗವನ್ನು ಕೂಡ ಮಾಡಿ ಮುಗಿಸಿ ತಮ್ಮ ನಿವಾಸಕ್ಕೆ ತೆರಳುತ್ತಾ ಇದ್ದಾಗ, ಅವರಿಗೆ ದಾರಿಯ ಮಗ್ಗಲಲ್ಲಿ ಒಬ್ಬ ಹಿರಿಯ ವಯಸ್ಸಿನ ವ್ಯಕ್ತಿ ಚಳಿಯಿಂದ ನಡುಗುತ್ತಾ ಕೂತುಕೊಂಡಿರುವುದನ್ನು ಇವರು ಕಂಡಾಗ ಕರುಣಾಮಯಿಯಾದ ಜಾನ್ ವೆಸ್ಲಿ ಬೋಧಕರು ಕಾರನ್ನು ನಿಲ್ಲಿಸಿ ತಮಗೆ ಬಹುಮಾನವಾಗಿ ಶ್ರೀಮಂತನು ಕೊಟ್ಟ ಬೆಲೆ ಬಾಳುವ ಓವರ್ ಕೋಟ್ ಅನ್ನು ಬಿಚ್ಚಿ ಆ ವೃದ್ಧನಿಗೆ ತೊಡಿಸಿ ಹೊರಟು ತಮ್ಮ ಮನೆಗೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ ಒಂದು ಚರಿತ್ರೆ. ಹೋದ ಮೇಲೆ ರಾತ್ರಿಯಲ್ಲಿ ಅವರಿಗೆ ಒಂದು ಕನಸು ಬಿದ್ದಿತ್ತಂತೆ. ಅದರಲ್ಲಿ ಯೇಸು ಸ್ವಾಮಿ ಅವರು ಮುಂದೆ ನಿಂತಿದ್ರಂತೆ. ಯೇಸು ಸ್ವಾಮಿ ಅವರು ಜಾನ್ ವೆಸ್ಲಿ ಅವರು ಕೊಟ್ಟಿರ್ತಕ್ಕಂಥ ಆ ಓವರ್ ಕೋಟ್ ಅನ್ನು ಧರಿಸಿದ್ರಂತೆ ಯೇಸು ಸ್ವಾಮಿ ಅವರು ತಮ್ಮ ಒಂದು ಕನಸಿನಲ್ಲಿ. ಆಶ್ಚರ್ಯದಿಂದ ಇವರು ಬೋಧಕರು ಜಾನ್ ವೆಸ್ಲಿ ಐನವರು ಆಶ್ಚರ್ಯದಿಂದ ಆ ಕೋಟನ್ನು ನಾನು ದಾರಿ ಮಗ್ಗಲಲ್ಲಿ ವೃದ್ಧನಿಗೆ ಕೊಟ್ಟಿದ್ದೇನೋ ಎಂಬುದಾಗಿ ಯೇಸು ಸ್ವಾಮಿಗೆ ಪ್ರಶ್ನೆ ಮಾಡಿದ್ರಂತ. ನಾನು ದಾರಿ ಮಗ್ಗಲಿದ್ದಂತ ಆ ಓವರ್ ಉಣ್ಣೆಯ ಕೋಟನ್ನು ನಾನು ಆ ವ್ಯಕ್ತಿ ಕೊಟ್ಟಿದ್ದೆ ಎಂಬುದಾಗಂದಾಗ ಅವಾಗ ಯೇಸು ಸ್ವಾಮಿ ಅಂದ್ರಂತ, ಆ ವೃದ್ಧನಿಗೆ ಕೊಟ್ಟ ಆ ಕೋಟನ್ನು ನೀವು ನನಗೆ ಕೊಟ್ಟಂತೆ ಆಯಿತು ಎಂಬುದಾಗಿ ಅವ್ರು ಹೇಳಿದ್ರಂತ. ಅಂದ್ರೆ ನೀನು ಬಡವನಿಗಾಗಿರ್ಬೋದು, ವಿಧವೆಗಾಗಿರ್ಬೋದು, ಸಮಾಜದಲ್ಲಿ ಯಾರಿಗೆ ನೀನು ಮಾಡಿದ್ರು ಕೂಡ ಅದು ನನಗೆ ಮಾಡಿದ ಹಾಗಾಯ್ತು ಎಂಬುದಾಗಿ, ನೀನು ಬೇರೆ ಯಾರಿಗೇ ಮಾಡಿದ್ರು ಕೂಡ ಆ ಸಹಾಯ ನನಗೆ ಮಾಡಿದ ಹಾಗಾಗುತ್ತೆ ಎಂಬುದನ್ನು ಕೂಡ ಯೇಸು ಸ್ವಾಮಿ ಅವರು ಜಾನ್ ವೆಸ್ಲಿ ಐನವರಿಗೆ ಹೇಳಿದ್ರು ಎಂಬುದಾಗಿ ಒಂದು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತೇವೆ. ಅಂದ್ರೆ ನಾವು ನೋಡ್ತೇವೆ ಮತ್ತೇನು ಬರ್ತೇವೆ ಸುವಾರ್ತೆಯಲ್ಲಿ, ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯ್ತು ಎಂಬುದಾಗಿ. ಸೊ ಆ ವಚನ ಅವರಿಗೆ ಒಂದು ಜ್ಞಾಪಕ ಬಂದಿತು ಎಂಬುದಾಗಿ ಕೂಡ ಒಂದು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ಈ ರೀತಿಯಾಗಿ ಜಾನ್ ವೆಸ್ಲಿ ಅನ್ನುವಂತ ಐನವರು ತುಂಬಾ ಸೇವೆ ಮಾಡಿ ಅವರು ಆ ಲೋಕವನ್ನು ಬಿಡುವಂತ ಒಂದು ಮಟ್ಟಕ್ಕೆ ಅವರು ಕೂಡ ಬಂದರು. ಕೊನೆಯ ಒಂದು 88ನೇ ಒಂದು ವಯಸ್ಸಿನಲ್ಲಿ ಅವರು ಎಲ್ಲಿದ್ರಂತಂದ್ರೆ ರಷ್ಯಾ ಎನ್ನುವಂತ ಒಂದು ದೇಶಕ್ಕೆ ಹೋಗಿ ರಷ್ಯಾದಲ್ಲಿ ಅವರು ಸೇವೆ ಮಾಡ್ತಿದ್ರಂತ. ಸೇವೆ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ತೀವ್ರವಾಗಿರ್ತಕ್ಕಂಥ ಒಂದು ಜ್ವರ, ತೀವ್ರವಾಗಿರ್ತಕ್ಕಂಥ ಒಂದು ಬಲಹೀನತೆಯಿಂದ ಅವರು ನರಳುವ ಸಂದರ್ಭದಲ್ಲಿ, ಅಂದ್ರೆ 88ನೇ ವಯಸ್ಸಿನಲ್ಲಿ ಕೂಡ ಅವರು ಸೇವೆ ಮಾಡಲಿಕ್ಕೆ ಇಂಗ್ಲೆಂಡ್ ದೇಶದಿಂದ ರಷ್ಯಾ ಎನ್ನುವಂತ ಒಂದು ದೇಶಕ್ಕೆ ಅವರು ಹೋದಾಗ ಅಲ್ಲಿ 1791 ಮಾರ್ಚ್ 2ರಂದು 88ನೇ ವಯಸ್ಸಿನಲ್ಲಿ ಕರ್ತನಲ್ಲಿ ಅವರು ನಿದ್ರಿಸಿದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಅವರು ನಿದ್ರೆ ಮಾಡಿದ್ರು.
88ನೇ ವಯಸ್ಸಿನಲ್ಲಿ 1791 ಮಾರ್ಚ್ 2ರಂದು. ಸೊ ಈ ರೀತಿಯಲ್ಲಿ ಏನಂತಂದ್ರೆ ಅವರು ತುಂಬಾ ಕರ್ತನಿಗಾಗಿ ಸೇವೆ ಮಾಡುತ್ತಾ, ಪರಿಶುದ್ಧವಾಗಿ ಸೇವೆ ಮಾಡುತ್ತಾ, ಅನೇಕ ಸಭೆಗಳನ್ನು ಕಟ್ಟುತ್ತಾ, ಇಂಗ್ಲೆಂಡ್ ದೇಶವಲ್ಲದೆ ಸುತ್ತಮುತ್ತ ದೇಶಗಳಲ್ಲದೆ ಇಡೀ ಪ್ರಪಂಚವೆಲ್ಲ ಮೆಥೋಡಿಸ್ಟ್ ಎನ್ನುವಂತ ಒಂದು ಸಭೆಯನ್ನು ಕೂಡ ಅವರು ಸ್ಥಾಪನೆ ಮಾಡಿದರು ಎಂಬುದನ್ನು ಕೂಡ ನಾವು ನೋಡ್ತಿದ್ವಿ. ಹಾಗಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಯಾವ ರೀತಿ ಜಾನ್ ವೆಸ್ಲಿ ಅವರು ನನ್ನನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನಾನು ಕೂಡ ಪರಿಶುದ್ಧನಾಗಿರ್ಬೇಕೆನ್ನುವಂತ ರೀತಿಯಲ್ಲಿ ಯಾವ ರೀತಿ ಬದುಕಿದನು, ನಾವು ಕೂಡ ಅದೇ ಪ್ರಕಾರವಾಗಿ ನಮ್ಮನ್ನು ಕರೆದಾತನು ಆತನು ಪರಿಶುದ್ಧನಾಗಿದ್ದಾನೆ, ಹಾಗಾಗಿ ನಾವು ಕೂಡ ಪರಿಶುದ್ಧರಾಗಿರಬೇಕು ಎನ್ನುವ ರೀತಿಯಲ್ಲಿ ನಾವು ಕೂಡ ಸೇವೆ ಮಾಡೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಇಂದು ಸ್ವಾಮಿ ನಾವು ಭಕ್ತನಾಗಿರ್ತಕ್ಕಂಥ ಜಾನ್ ವೆಸ್ಲಿ ಐನವರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಕರ್ತನೆ, ಸ್ಯಾಮುವೆಲ್ ವೆಸ್ಲಿ, ಸುಸನ್ನ ವೆಸ್ಲಿ ಎನ್ನುವ ದಂಪತಿಗಳು ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಹೌದು ಕರ್ತನೆ, ಎಷ್ಟೋ ಜನ ಕರ್ತನೆ ಮಿಷನರಿಗಳ ಚರಿತ್ರೆ, ಭಕ್ತರ ಚರಿತ್ರೆ ನಮ್ಮ ಜೀವಿತಕ್ಕೆ ಅದು ಕರ್ತನೆ ಮಾದರಿಯಾಗಿರ್ಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಮಾದರಿಯ ಜೀವಿತ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯವಾದದ್ದು ಸ್ವಾಮಿ ಕರ್ತನೆ. ಹಾಗಾಗಿ ಇಲ್ಲಿ ಸ್ವಾಮಿ ಸೇರಿ ಬಂದಿರುವಂತ ನಾವೆಲ್ಲರೂ ಕೂಡ ಕರ್ತನೆ ನಮ್ಮ ಜೀವಿತದಲ್ಲಿ ಭಕ್ತಿಯನ್ನು, ಕ್ರಮಬದ್ಧವಾಗಿರ್ತಕ್ಕಂಥ ಜೀವನ ಮಾಡುತ್ತಾ ಮತ್ತು ಕರ್ತನೆ ನೀವು ಪರಿಶುದ್ಧನಾಗಿರೋದ್ರಿಂದ ನಾವು ಕೂಡ ಪರಿಶುದ್ಧರಾಗಿ ಇರಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ ಕರ್ತನೆ ಈ ದಿನವೆಲ್ಲ ನಿಮಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಮ್ಮ ಮೆಥಡಿಸ್ಟ್, ನಮ್ಮ ಕರ್ತನೆ ಕಲ್ವರ್ ಚಾಪಲ್ ಟ್ರಸ್ಟ್ ಅನ್ನು ನೀವು ಆಶೀರ್ವಾದ ಮಾಡ್ರಿ. ಎಲ್ಲೆಲ್ಲಿ ಕರ್ತನೆ ನಿಮ್ಮ ಸೇವೆಗಳು ನಡೀತಿದ್ದಾವೆ ಕರ್ತನೆ, ಅಲ್ಲೆಲ್ಲ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ಇರಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಸೇವಕರನ್ನು ಆಶೀರ್ವಾದ ಮಾಡ್ರಿ ಕರ್ತನೆ, ಸೇವಕರ ಕುಟುಂಬಗಳನ್ನು ನೀವು ಆಶೀರ್ವಾದ ಮಾಡ್ರಿ ಸ್ವಾಮಿ. ಕರ್ತನೆ ಈ ರೀತಿಯ ಕರ್ತನೆ ನಾವು ಕೂಡ ಸೇವೆ ಮಾಡ್ಲಿಕ್ಕೆ ನೀವು ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ತಾ, ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣ್ಣಲ್ಪಟ್ಟು ತಿರುಗಿ ಮೃತ್ಯುಂಜಯನಾಗದ್ದು ಬಂದಿರತಕ್ಕಂಥ ನಜರೇತಿನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್.